ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀವಿ. ಸೋಮವಾರ ಇವತ್ತು. ಸೊ ತೇಜು ಇನ್ನು ಸ್ಕೂಲ್ಗೆ ಹೋಗಿಲ್ಲ, ಯಾಕೆಂದರೆ ತೇಜು ಸ್ಕೂಲ್ ಅಡ್ಮಿಷನ್ ಮಾಡಿರಲಿಲ್ಲ ಇನ್ನು. ಸೊ ಹಾಗಾಗಿ ಇವತ್ತು ಅಡ್ಮಿಷನ್ ಮಾಡಿ ಬರೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಡ್ಮಿಷನ್ ಮಾಡಿ ಮತ್ತು ನಂದು ಸ್ವಲ್ಪ ಬ್ಯಾಂಕಲ್ಲಿದೆ. ನಾವು ಫಸ್ಟ್ ಹಾಸನಲ್ಲಿದ್ದಾಗ ನಂದು ಕರ್ನಾಟಕ ಬ್ಯಾಂಕ್ ಹಾಸನಲ್ಲಿ ನಾನು ಇದು ಮಾಡಿಸ್ಕೊಂಡಿದ್ದೆ ಅಕೌಂಟು. ಬಟ್ ಇವಾಗ ಹೊಳೆನರಸೀಪುರಕ್ಕೆ ಚೇಂಜ್ ಮಾಡ್ಸೋಣ ಅಂತ ಏನಾದ್ರು ಇದು ಮಾಡಿಸೋದಾರೆ ಹಾಸನ್ಗೆ ಹೋಗಬೇಕಾಗುತ್ತೆ. ಅದಕ್ಕೆ ನಿತ್ಯನೂ ಅಂಗನವಾಡಿ ಹೋಗಿಲ್ಲ. ಅವರು 1 ಗಂಟೆ ತನಕ ಅಷ್ಟೇ ಅಂಗನವಾಡಿ ಅಂದರು. ಅವ್ರೇನೋ ಆಫೀಸ್ಗೆ ಹೋಗ್ಬೇಕಂತೆ. ಸೊ ಅದಕ್ಕೆ ನಾವು ಬರೋದು ಲೇಟ್ ಆಗಿಬಿಟ್ರೆ ನಿತ್ಯನ ಕಳಿಸ್ಲಿಲ್ಲ, ನಮ್ಮ ಜೊತೆನೇ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಸಂತೆಗೆ ಹೋಗಿ, ತೇಜು ಸ್ಕೂಲ್ಗೆ ಹೋಗಿ, ಬ್ಯಾಂಕ್ ಹೋಗಿ, ಸೊ ಬನ್ನಿ ಏನೇನು ಮಾಡ್ತೀವಿ ಹೊಳೆನರಸೀಪುರದಲ್ಲಿ ಅಂತ ತೋರಿಸ್ತೀವಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಹೆಂಗಿತ್ತು, ಇನ್ನೂ ಚೆನ್ನಾಗಿ ಬೆಟರಾಗಿ ಮಾಡ್ಬೋದಾ ಅಂತ ಕಮೆಂಟ್ ಮಾಡಿ. ಓಕೆನಾ? ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಕೈಲಿ ಚೇಂಜಸ್ ಮಾಡ್ಕೊಳಕ್ಕಾದ್ರೆ ಚೇಂಜಸ್ನ ಮಾಡ್ಕೋತೀವಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೋಗು, ಎಲ್ಲೋ ಅಂತ ನಿಲ್ಸು. खबर है क्या? ಬೇಕು ಒಂದಿಟ್ಟು ಪಾಮಾಯಿಲ್ ಕೊಡಿ. $130 ಅಲ್ವಾ? $130 ಕಾರಣ ಹೋದ್ವು ಅಂತ ತಗೋ. ಇಲ್ಲ ಐತೆ ಆಂಟಿ, ಒಂದು ಕವರ್ ಕೊಡ್ತೀರಾ? ಕವರ
ನೋಡಿಲಿ ಏನ್ ಮಾಡೋಣ ಸ್ವಲ್ಪ ರೇಟ್ ಆಗೈತೆ ನಾವೇನ್ ರೇಟ್ ಮಾಡ್ತೀವಿ ಬೇಕು ಬೇಕು ಮೆಂತೆ ಮೆಂತೆ 10 ರೂಪಾಯಿ ತಾಳಿ ಐತೆ ರೂಪಾಯಿ 50 ರೂಪಾಯಿ ಹೋಗಿದ್ರೆ ತಗೋಬೇಡಿ ಇಲ್ಲಿ ನೋಡಿ ಹೋಗಿರೋ ತೆಗೆದು ಆಗ್ತೈತೆ ಅಲ್ವಾ ಏನು ಆಗಿಲ್ಲ ನೋಡಿ ಇದು ಅಕ್ಕ ಹಾಂ ಕವರ್ ಕೊಡ್ತೀನಿ ಇಲ್ಲಿ ನೋಡಿ ಇಲ್ಲಿ ಇದು ಹೋಗಿಲ್ಲ ಇದು ನೋಡಕ್ಕ ಮಳೆ ಇಟ್ಟಿಗೆ ಆ ಥರ ಆಗಿರೋದು ನೋಡಿ ಚೆನ್ನಾಗಿದೆ ಅಲ್ವಾ ಅಲ್ಲಿ 6, 7 ಅಂತ ಅಲ್ಪ ಹೋಗ್ತಾರೆ ನೀನು 5 ರೂಪಾಯಿ ಇದಾಗ್ತೀಯ ನನಗೆ ನಾನು 5 kg ಮಾಡಲ್ಲ 5 kgಗೆ ಬಾ ಅಲ್ಪ ಹೋಗ್ತಾರೆ ರೋಡಲ್ಲೆಲ್ಲವ ಹೋಗ್ಬಿಟ್ರು ಇವತ್ತೇ ಇದಾವ ಗಾಡಿ ಚೆನ್ನಾಗಿಲ್ದಾರ ಅವು ಕೊಡು ಗಾಡಿಗಳು ಇದಾವ ಅಲ್ಲಿಂದ 4 ಗಂಟೆ ಆಯ್ತವಲ್ಲ 6 ಗಂಟೆ ಚೆನ್ನಾಗಿಲ್ದಾರ ಹೋಗ್ತಾವ ಹೋದವಾರ ಕೊಡಿದಲ್ಲ ಇದು 40 ಅಂತೆ ಅದು 50 ಅಂತೆ ಹಂಗೆ ಇಟ್ಕೊಳ್ಳ 50 ಏನು ಮಾಡ್ತಿದ್ದಿ ನಮ್ಮ ನಿತ್ಯ ಲಿಪಮ್ ಕದ್ದು ಮನೆಯಿಂದ ಇಟ್ಕೊಂಡ್ಬಂದವಳೆ ಇಲ್ಲಿ ಸಂತೆಲಿ ಒಳಗೊಂದು ಮುತ್ಕೊಟ್ಟೆ ಅಂತ ಲಿಪಮ್ ಹೋಯ್ತೆ ಅಂತ ಲಿಪಮ್ ಹಚ್ಕೊತಿರೋದು ಅಷ್ಟೊಂದು ಮುರಿದೋಯ್ತು ಲೇ ನಿನಗೆ ಯಾಕೆ ಲಿಪ್ಸ್ಟಿಕ್ಕು ನೋಡಿ ನಾನು ಲಿಪ್ಸ್ಟಿಕ್ ಹಚ್ಚಿದ್ದೆ ನಮ್ಮ ಮದುವೆಲಿ ಹ್ಞೂ ಮುರಿದೋಗುತ್ತೆ ಜಾಸ್ತಿ ಇದು ಮಾಡಿದ್ರೆ ಅದು ಮುಚ್ಚು ಸಾಕು ಬಿಡು ಸಾಕು ಹಿಂಗೆ ಅಮ್ಕೆ ಮುರಿದೋಯ್ತಾ ಹೋಯ್ತಾ ನಿನ್ನ ಮುಸ್ಲಿಗೆ ಲಿಪ್ಸ್ಟಿಕ್ ಬೇರೆ ಬೇಕಾ ಮಾಡ್ತಾ ಇದ್ದೀನಲ್ಲ ಕೊಡೋದು ಮಕ್ಕಳು ಕೊಡ್ತಾರೆ ಕಟ್ಕೊಂಡಿದ್ದೀನಿ ದುಡ್ಡೆಲ್ಲ ಕಡೆ ಸೇಮ್ ಹೋಗಾಕ ಅದ್ ಬೇಡ ಕಣ ಅವೆಲ್ಲ ಕೇಳ್ಬೇಡ ಸುಮ್ಮನೆ ಮಗಲ್ಲ ಎಲ್ಲ ಎಲ್ಲ ನೀರಿನ ತಗೋಬರ ಜ್ಯೂಸ್ ಬೇಡ ಅದು ಎಲ್ಲಿ ಕಡೆ ಬಾ.
ಡೋರ್ ತಕ್ಕಂತ ತಗೋ. ನೋಡಿ ಎಷ್ಟಾಗಲ ಬಾಯ್ ಬಿಡ್ತಾರೆ. ಆಫ್ ಮಾಡಿರ್ತಾರೆ. ಚಿಕ್ಕಕ್ಕೆ ಬಿಟ್ಲು ಬೇಕು ಬೇಕಂತೇಳಿ. ಓಕೆ, ಹೊಳೆನರಸೀಪುರದಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದೆ. ಅದಾದಮೇಲೆ ಸಂಜೆ ನಾನು ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಕಿಚನಿಗೆ ಬಂದೆ. ಕೆಲವೊಂದು ಅಳಸಿ ಬೀಜನ ಎತ್ತಿಟ್ಟಿದ್ದೆ, ಹಳಸಿನೆಣ್ಣೆಂದು. ನೀವು ಹೆಂಗಂತ ಅಳಸಿ ಬೀಜ ತುಂಬಾ ಹೆಲ್ತಿಗೊಳ್ಳೋದು, ಕ್ಯಾಲ್ಶಿಯಮ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಅದರಲ್ಲಿ. ನೀವು ಇದರಲ್ಲಿ ಕಾಫಿನೂ ಕೂಡ ಮಾಡ್ಕೋಬೋದು ಆಯಿತಾ. ಅಳಸಿ ಬೀಜದಲ್ಲಿ ಕಾಫಿ ಕೂಡ ಮಾಡ್ತಾರೆ, ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಏನಿಲ್ಲ, ಅಳಸಿ ಬೀಜನ ಸಿಪ್ಪೆಲ್ಲ ತೆಗೆದು ವೈಟ್ ಕಲರ್ ಮೇಲೆ ಇರುತ್ತಲ್ವ ಅದನ್ನೆಲ್ಲ ತೆಗೆದು ಸಣ್ಣ ಸಣ್ಣ ಕಟ್ ಮಾಡಿ, ಸ್ವಲ್ಪ ನಿಮಗೆ ಟೈಮ್ ಇದ್ದರೆ ಬೇಕಾದ್ರೆ ಬಿಸಿಲಲ್ಲಿ ಒಣಗಿಸ್ಕೋಬೋದು. ಇಲ್ಲ ಅಂದರೆ ಅದ್ಲೆ ಮೇಲೆ ಸ್ವಲ್ಪ ಅದು ಗಟ್ಟಿ ಬರೋವರೆಗೂ ಹುರಿದ್ಬಿಟ್ಟು ಆಮೇಲೆ ಪುಡಿ ಮಾಡಿ ಮತ್ತೆ ಇನ್ನೊಂದ್ಸಲ ಹುರಿದ್ಬಿಟ್ಟು ಮತ್ತೆ ಒಂದ್ಸಲ ಪುಡಿ ಮಾಡಿದರೆ ನಿಮಗೆ ಕಾಫಿ ಪುಡಿ ರೆಡಿ ಆಗುತ್ತೆ. ಈಸಿಯಾಗಿ ನೀವು ಅಳಸಿ ಬೀಜದಲ್ಲಿ ಕಾಫಿನ ಮಾಡ್ಕೊಂಡು ಕುಡಿಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ನಾನೇನಾದ್ರು ರೆಸಿಪಿನ ಮಾಡಿದರೆ ನಿಮ್ಮ ಜೊತೆ ಶೇರ್ನ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಇಲ್ಲ ಅಂದರೆ ಸಾಂಬಾರಿಗೆ ಕೂಡ ಯೂಸ್ ಮಾಡ್ಕೋಬೋದು. ನೀವು ಒಣಗಿಸ್ಬಿಟ್ಟು ಎತ್ತಿಟ್ಕೊಂಡ್ರೆ ಸಾಂಬಾರಿಗೆ ಈ ಕಾಳು ಜೊತೆ ಮತ್ತು ನುಗ್ಗೆಕಾಯಿ ಜೊತೆ, ಮೊಳಕೆ ಕಾಳು ಜೊತೆ, ಇಲ್ಲಾಂದರೆ ಕಡಲೆಕಾಳೆಲ್ಲ ನೆನೆಸಿದ್ದು ಅದ್ರ ಜೊತೆ ಸೂಪರಾಗಿರುತ್ತೆ ಆಯಿತಾ. ಅದಾದಮೇಲೆ ಇದು ಸಾಂಬಾರು ಸೌತೆಕಾಯಿ ಸಾಂಬಾರು ಮಾಡೋದಕ್ಕೆ ಅಂತ ತಂದಿದ್ದೆ ಭಾನುವಾರ, ದೇವಸ್ಥಾನದ ಅಡುಗೆ ಮಾಡಿದ್ನಲ್ಲ ಅದಕ್ಕೆ. ಸೊ ಅದರಲ್ಲಿ ಬೀಜ ಚೆನ್ನಾಗಿ ಬಲ್ತಿತ್ತು, ಸೊ ಬೀಜ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ನಂದು ಕೈ ತೊಟ್ಟಲ್ಲಿ ಹಾಕ್ಕೊಳ್ಳೋಣ ಅಂತ. ಅದಾದಮೇಲೆ ನೋಡಿದ್ರಲ್ವ ಮಧ್ಯಾಹ್ನ ಮಶ್ರೂಮ್ ತೊಗೊಂಡು ಬಂದಿದ್ದೆ. ಈ ಬಟನ್ ಮಶ್ರೂಮ್ಗಿಂತ ದಿಸ್ ಬೆಸ್ಟು, ತುಂಬ ಚೆನ್ನಾಗಿರುತ್ತೆ ಓಕೆನಾ. ಸಾಂಬಾರಿಗೆಲ್ಲ ಬೆಸ್ಟು ಮತ್ತು ಕರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಈ ಥರದ ಅಣಬೆ ಸಿಕ್ಕಿದ್ರೆ ನೀವು ಟ್ರೈ ಮಾಡಿ, ಮನೆಯಲ್ಲೇ ಬೆಳಿಬೋದು ಓಕೆನಾ. ನಾನು ಅದ್ರದ್ದು ಸೀಡ್ಸ್ನ ಆರ್ಡ್ರ್ ಮಾಡಿದ್ದೀನಿ, ಅದು ಬಂದಮೇಲೆ ಯಾವ ಥರ ಬೆಳೆಯೋದು ಅಂತ ತೋರಿಸ್ತೀನಿ. ನಿಜವಾಗ್ಲೂ ಮನೆಯಲ್ಲೇ ಮಾಡ್ಕೋಬೋದು ನೀವು ಅದನ್ನು. ನನಗೆ ಇಲ್ಲಿವರೆಗೂ ಒಂದು ಅರ್ಥ ಆಗದಿರೋ ವಿಷಯ ಏನಂದರೆ, ಮೊಟ್ಟೆ ಸಸ್ಯಾಹಾರಿ ಅಂತೆ, ಅಣಬೆ ಮಾಂಸಾಹಾರಿ ಅಂತೆ. ಹೆಂಗೆ ಸಾಧ್ಯ ಗುರು ಇದು? ಏನು ಗೊತ್ತಾ, ಮೊಟ್ಟೆ ಒಂದು ಜೀವಿಯೊಳಗಿಂದ ಬರುತ್ತೆ, ಕೋಳಿಯಿಂದ ಬರುತ್ತೆ, ಸಸ್ಯಾಹಾರಿ ಅಂತೆ. ಅಣಬೆ ಭೂಮಿಯಿಂದ ಮಾಮೂಲಿ ಸೊಪ್ಪು ಕಾಳು ತರಕಾರಿ ಹೆಂಗೆ ಬರುತ್ತೆ, ಮಶ್ರೂಮ್ ಅದೇ ಥರ ಬರುತ್ತೆ. ಅದು ಹೆಂಗೆ ಮಾಂಸಾಹಾರಿ ಆಗುತ್ತೆ? ನನಗೆ ಯಾರೋ ಕೇಳಿದರು, ನಾವು ಅಣಬೆ ತಿಂತಾರೆ ನೀವು ಮಾಂಸ, ಅದು ಹೆಂಗೆ ಮಾಂಸ ಆಗುತ್ತೆ? ಅದ್ರಲ್ಲಿ ಒಂದು ಬ್ಲಡ್ ಬರೋಲ್ಲ, ಒಂದು ಮೂಳೆ ಇರೋಲ್ಲ, ಹೋಗಲಿ ಅದೊಂದು ಜೀವಿಯಿಂದನೂ ಬಂದಿಲ್ಲ, ಅದು ಹೆಂಗೆ ಮಾಂಸಾಹಾರಿ ಆಗುತ್ತೆ ಅನ್ನೋದು ನನಗೆ ಇಲ್ಲಿವರೆಗೂ ಅರ್ಥ ಆಗಿಲ್ಲ. ಇಟ್ಸ್ ಓಕೆ, ಅದನ್ನೆಲ್ಲ ಸೈಡಿಗಿಡಿ. ಮಶ್ರೂಮ್ನ ತಿನ್ಬೋದು, ವೆಜಿಟೇರಿಯನ್ಸು ಮಸ್ಟಾಗಿ ಯೂಸ್ ಮಾಡಬಹುದು. ಇದು ಹೆಂಗೆ ಗೊತ್ತಾ, ವಿಟಮಿನ್ ಡಿ ಸೂರ್ಯನ ಬೆಳಕಿಂದ ಸಿಗುತ್ತೆ. ಅದು ಬಿಟ್ಟರೆ ನಿಮಗೆ ಮಟನಲ್ಲೆಲ್ಲ ನಾನ್ ವೆಜ್ಜಲ್ಲಿ ಸಿಗುತ್ತಂತೆ. ಅದು ಬಿಟ್ಟರೆ ಮಶ್ರೂಮಲ್ಲಿ ನಮಗೆ ಹೇರಳವಾಗಿ ವಿಟಮಿನ್ ಡಿ ಸಿಗುತ್ತೆ. ಸೊ ಹಾಗಾಗಿ ಯೂಸ್ನ ಮಾಡಿ. ನಾನ್ಸೆನ್ಸಾಗಿ ಏನೇನೋ ಹೇಳೋರು ಮಾತನ್ನೆಲ್ಲ ಕೇಳೋದಕ್ಕೆ ಹೋಗಬೇಡಿ. ಮಶ್ರೂಮ್ ಇಸ್ ಎ ಪ್ಯೂರ್ ವೆಜಿಟೇರಿಯನ್ ಫುಡ್ ಓಕೆನಾ. ಮಶ್ರೂಮ್ ಸಾಂಬಾರಿಗೆ ನಾನು ಇಲ್ಲಿ ಏನೇನು ಹಾಕೋತಾ ಇದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಮಶ್ರೂಮ್ನ ಚೆನ್ನಾಗಿ ಬಿಡಿಸ್ಬಿಟ್ಟು ಅದನ್ನು ತೊಳೆದು, ಅದ್ರ ಜೊತೆಗೆ ಫಸ್ಟು ನಾನು ಅದು ಕುಕ್ಕರಲ್ಲಿ ಮಾಡಲ್ಲ, ನಾನು ಸಾಂಬಾರನ್ನೆಲ್ಲ ಡೈರೆಕ್ಟು ಇದ್ರ ಪಾತ್ರೆಯಲ್ಲೇ ಮಾಡೋದು. ಫಸ್ಟು ಅದಕ್ಕೆ ಮೊಳಕೆ ಕಾಳನ್ನ ಹಾಕೋತಾ ಇದ್ದೀನಿ ನಾನು. ಮೊಳಕೆ ಕಾಳು ಬೆಸ್ಟ್ ಅದಕ್ಕೆ. ಇಲ್ಲಾಂದರೆ ಹಸಿ ಕಾಳಿದ್ರೆ ನೀವು ಹಸಿ ಕಾಳು ಹಾಕ್ಕೋಬೋದು. ನಾನು ಮೊಳಕೆ ಕಾಳು ಹಾಕ್ಕೊಳ್ತಾ ಇದ್ದೀನಿ, ಹುಳ್ಳಿಕಾಳು ಮತ್ತು ಹೆಸ್ರು ಕಾಳು ಮಿಕ್ಸಲ್ಲಿ. ಅದ್ರ ಜೊತೆಗೆ ಅಣಬೆನ ಹಾಕ್ಬಿಟ್ಟು ಒಂದು 5 ಮಿನಿಟ್ಸ್ ಬೇಯೋದಕ್ಕೆ ಇಟ್ಟು ಅಷ್ಟರಲ್ಲಿ ಖಾರಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದು ಚೂರು ಎಣ್ಣೆನ ಯೂಸ್ ಮಾಡಲ್ಲ ಸಾಂಬಾರಿಗೆ. ನಾನು ಯಾವ ಸಾಂಬಾರಿಗೂ ಎಣ್ಣೆನ ಯೂಸ್ ಮಾಡಲ್ಲ, ತಿಂಡಿಗೆಲ್ಲ ಯೂಸ್ ಮಾಡ್ತೀನಿ, ಸುಳ್ಳು ಹೇಳೋಕ್ಕಾಗಲ್ಲಲ್ವ. ಸೊ ತಿಂಡಿ ಎಲ್ಲದಕ್ಕೂ ನಾನು ಎಣ್ಣೆ ಯೂಸ್ ಮಾಡ್ತೀನಿ. ಬಟ್ ಸಾಂಬಾರುಗಳಿಗೆ ಯಾವುದಕ್ಕೂ ನಾನು ಎಣ್ಣೆನ ನಿಜವಾಗ್ಲೂ ಯೂಸ್ ಮಾಡಲ್ಲ, ಎಲ್ಲೋ ರೇರು ಓಕೆನಾ. ಕೆಲವೊಂದು ಸಲ ವೀಡಿಯೋ ಮಾಡಬೇಕಾದ್ರೆ ಸಾಂಬಾರು ತೋರಿಸ್ಬೇಕಾದ್ರೆ ಮಾತ್ರ ನಾನು ಒಗ್ಗರಣೆಗೆ ಹಾಕ್ತಿದ್ದು ಬಿಟ್ಟರೆ ನಾನು ಹಾಕಲ್ಲ. ನೀವು ಅನ್ಸ್ಬೋದು ಟೇಸ್ಟ್ ಚೆನ್ನಾಗಿರುತ್ತಾ ಅಂತ. ನಿಜವಾಗ್ಲೂ ಸೂಪರಾಗಿರುತ್ತೆ ಟೇಸ್ಟು. ಈ ಸಾಂಬಾರು ಅಡುಗೆಗಳೆಲ್ಲ ಟೇಸ್ಟ್ ಯಾವ ಥರ ಬರೋದು ಗೊತ್ತಾ, ನೀವು ಹಾಕೋ ಮಸಾಲೆಯಿಂದ ಟೇಸ್ಟ್ ಬರೋದು. ಸಾಂಬಾರಂತೂ ಅದರಲ್ಲಿ ನೀವು ಧನಿಯಾ ಪುಡಿ ಬಿಡಿಸ್ತೀವಲ್ಲ ನಾವು ಮನೇಲಿ, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ, ಅದೆಷ್ಟು
ಪ್ರಮಾಣದಲ್ಲಿ ಹಾಕಿರ್ತೀವಿ, ಏನೇನು ಹಾಕಿರ್ತೀವಿ ಅದ್ರ ಮೇಲೆ ಸಾಂಬಾರು ಟೇಸ್ಟ್ ಬರುತ್ತೆ ಹೊರತು ನೀವು ಎಣ್ಣೆ ಹಾಕೋದ್ರಿಂದ ಟೇಸ್ಟ್ ಬರೋಲ್ಲ. ನಿಮಗೆ ಅಂತೂ ನಾವು ಏನಕ್ಕೆ ಎಣ್ಣೆ ಹಾಕೋಲ್ಲ ಅಂದರೆ ನಾವು ಊಟಕ್ಕೆ ತುಪ್ಪನ ಯೂಸ್ ಮಾಡ್ಕೋತೀವಿ. ಸೊ ಅದಕ್ಕೆ ಅದರಲ್ಲೇ ನಮಗೆ ಗುಡ್ ಫ್ಯಾಟು ಸಿಗುತ್ತೆ ಮತ್ತು ಫ್ಯಾಟು ಸಿಗುತ್ತೆ. ಸೊ ಹಾಗಾಗಿ ನಾನು ಎಣ್ಣೆ ಯೂಸ್ ಮಾಡಲ್ಲ. ಆಮೇಲೆ ಏನಾಯಿತು ಗೊತ್ತಾ, ಇಲ್ಲಿ ಖಾರಕ್ಕೆ ಫಸ್ಟ್ ಏನೇನು ಹಾಕ್ತೀನಿ ಅಂತ ಹೇಳ್ತೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ ಮತ್ತು ಖಾರದ ಪುಡಿ, ಸಾಂಬಾರು ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ನಿಮಗೆ ಬೇಕಿದ್ರೆ ಸ್ವಲ್ಪ ಚಕ್ಕೆ ಮತ್ತು ಸ್ವಲ್ಪ ಕಡಲೆ ಹಾಕ್ಬೋದು. ನಾನು ಇಲ್ಲೊಂದು ಸ್ಕಿಪ್ನ ಮಾಡಿದ್ದೀನಿ, ಏಕೆಂದರೆ ನಾನು ಧನಿಯಾ ಪುಡಿ ಬಿಡಿಸ್ಬೇಕಾದ್ರೆ ಕರೆಕ್ಟಾಗಿ ಅದನ್ನೆಲ್ಲ ಪ್ರಮಾಣದಲ್ಲಿ ಹಾಕಿರ್ತೀನಿ ಅದಕ್ಕೆ. ಆಮೇಲೆ ವೈಟ್ ಕಲರ್ ಮಿಕ್ಸಿ ಕಾಣಿಸ್ತಿದೆಯಲ್ಲ, ನಮ್ಮ ಮದುವೆ ಆದಾಗ ತೊಗೊಂಡಿದ್ದು ಮಿಕ್ಸಿ ಅದು. 13 ಇಯರ್ಸ್ ಆಗಿದೆ ಆ ಮಿಕ್ಸಿಗೆ. ಪಾಪ ಇಲ್ಲಿ ನಿಜವಾಗ್ಲೂ ಮಿಕ್ಸಿದು ಏನು ತಪ್ಪಿಲ್ಲ, ನನ್ನ ಜಾರ್ದು ತಪ್ಪು. ನಾನು ಮಿಕ್ಸಿ ಕೆಟ್ಟೋಗಿರಲಿಲ್ಲ, ಬಟ್ ಜಾರು ಎಷ್ಟು ರೆಡಿ ಮಾಡಿಸ್ತೀನಿ ಗೊತ್ತಾ, ಯಾಕೆ ಅಂತ ಗೊತ್ತಿಲ್ಲ, ಜಾರ್ ಕೆಟ್ಟೋಗುತ್ತೆ. ಮೊನ್ನೆ ತಾನೇ ರೆಡಿ ಮಾಡಿಸಿದ್ದೆ, 2 ಮಂತ್ಸ್ ಆಯಿತು ಇವಾಗ ಕೆಟ್ಟೋಗಿರೋ ಜಾರ್ನ ರೆಡಿ ಮಾಡಿಸಿ ಇಲ್ಲಿ ಕೈಲಿ ಹಿಡ್ದಿದ್ದೀನಲ್ವ. ಇವಾಗ ನಾವು ಅದು 15 ಡೇಸ್ ಬ್ಯಾಕ್ ರೆಡಿ ಮಾಡಿಸಿದ್ದೀನಿ, 250 ರೂಪೀಸ್ ಕೊಟ್ಟು. ಮಿಕ್ಸಿಗೆ ಹಾಕಿದ ತಕ್ಷಣ ಕೆಟ್ಟೋಯ್ತು, ರೆಡಿ ಮಾಡಿಸಿರ್ಲಿಲ್ಲ, ಹಂಗೆ ಇಟ್ಟಿದ್ದೆ. ಇವಾಗ ನೋಡಿದರೆ ಈ ಜಾರ್ದು ಕುತ್ಕೋತಾ ಇರಲಿಲ್ಲ. ನಾನು ಮಿಕ್ಸಿ ಕೆಟ್ಟೋಯ್ತು ಅಂದ್ಬಿಟ್ಟು ನನ್ನ ಹತ್ರ ಇನ್ನೊಂದು ಮಿಕ್ಸಿ ಇತ್ತು ಆಯಿತಾ, ಅದು ಚೆನ್ನಾಗಿಲ್ಲ, ಸುಮ್ಮನೆ ಕೆಳಗಡೆ ಪ್ರೆಸ್ ಮಾಡಿ ಇಟ್ಕೋಬೇಕು, ನೋಡೋಣ ಅಂತ ತಂದೆ. ಆ್ಯಕ್ಚುಲಿ ಮಿಕ್ಸಿ ಎರಡೂ ಚೆನ್ನಾಗಿದೆ, ಬಟ್ ಜಾರ್ ಸರಿಯಿಲ್ಲ ಅಂತ ಗೊತ್ತಾಯಿತು. ಆಮೇಲೆ ತೇಜನ ಇಲ್ಲಿ ನಮ್ಮ ನೇಬರ್ ಮನೆಗೆ ಕಳಿಸಿ ಸ್ವಲ್ಪ ಜಾರಿಸ್ಕೊಂಡು ಬರೆಸ್ತೆ. ನೋಡಿ ಅಕ್ಕಪಕ್ಕದವ್ರ ಜೊತೆ ಚೆನ್ನಾಗಿದ್ರೆ ಎಷ್ಟೊಂದು ಉಪಯೋಗ ಆಗುತ್ತಲ್ವ. ನನ್ನ ಹಸ್ಬೆಂಡ್ ಏನಾಗಲ್ಲ ಹಂಗೆ ಹಾಕ್ಬಿಟ್ಟು ಬೇಯಿಸಿ ಸಾಂಬಾರನ್ನ ಅಂದರು, ಬಟ್ ಅದು ಮನಸ್ಸು ಒಪ್ಪೋದಿಲ್ಲ. ಅಷ್ಟು ಒಳ್ಳೆ ರೆಸಿಪಿ, ಒಳ್ಳೆ ಅಡುಗೆ ಮಾಡ್ತಾಯಿದ್ದೀನಿ, ಯಾವ ಥರ ಸಾಂಬಾರು ಮಾಡ್ಬೇಕು ಅಂದ್ಬಿಟ್ಟು ಅವ್ರ ಮನೆಗೆ ಹೋಗಿ ಒಂಚೂರು ಇಸ್ಕೊಬರಪ್ಪ ಅಂದೆ. ಇಲ್ಲ ನಮ್ಮ ಪಕ್ಕದ ಮನೆ ಅಕ್ಕ ಕೊಟ್ಟು ಕಳಿಸಿದ್ರು. ಸೊ ಇವಾಗ ಅದ್ರಲ್ಲಿ ರುಬ್ಬಿ ಅವರಿಗೆ ಮತ್ತೆ ವಾಶ್ ಮಾಡಿ ಕೊಟ್ಟು ಕಳಿಸ್ಬೇಕು. ಇವಾಗ ಸಾಂಬಾರು ನಾನು ಆಗಲೇ ಮಶ್ರೂಮು ಮತ್ತು ಕಾಳನ್ನ ಬೇಯಿಸ್ತಾ ಇದ್ದೆ ಅಲ್ವಾ, ಜಾರ್ ಕೆಟ್ಟೋಯ್ತು ಅಂತ ಆಫ್ ಮಾಡಿದ್ದೆ. ಸೊ ಹಾಗಾಗಿ ಈ ಕಡೆ ಎತ್ತಿಟ್ಕೊಂಡು ಅದಕ್ಕೆ ರುಬ್ಬಿದಂಥ ಖಾರ ಮಸಾಲೆನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿದ್ರೆ ನೆಕ್ಸ್ಟ್ ಲೆವೆಲಲ್ಲಿ ಸಾಂಬಾರು ಇರುತ್ತೆ. ನೀವೇನು ನಾನ್ ವೆಜ್ ಸಾಂಬಾರು ಬರುತ್ತೆ ಸೇಮ್ ಟೇಸ್ಟ್ ಬರುತ್ತೆ. ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಕಮೆಂಟ್ ಮಾಡಿ, ಓಕೆನಾ. ನಿಜವಾಗ್ಲೂ ಸೂಪರಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ನೀವು ಯಾವುದೇ ಇದು ಅಡುಗೆಗೆ ಬೇಕಾದರೂ ಎಣ್ಣೆ ಯೂಸ್ ಮಾಡ್ದಂಗೆ, ಅಂದರೆ ಟಿಫನ್ನ ಬಿಟ್ಟು ನೀವು ಯಾವುದೇ ಸಾಂಬಾರಿಗೆ ಬೇಕಾದರೂ ಎಣ್ಣೆ ಇಲ್ದಂಗೆ ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಹಾಕಿ ಮಸಾಲೆ ಹೆವಿ ಹಾಕ್ದಂಗೆ ಒಂದು ಅಳತೆಯಲ್ಲಿ ಹಾಕಿ ನೋಡಿ, ಸೂಪರಾಗಿರುತ್ತೆ. ನಾನು ಇದಕ್ಕೆ ಬಂದು ಮುದ್ದೆನ ಮಾಡ್ತಾಯಿದ್ದೀನಿ. ಆಮೇಲೆ ಡೈಲಿ ಮುದ್ದೆ ಇರುತ್ತೆ. ಎಲ್ಲೋ ರಾಗಿ ರೊಟ್ಟಿ ಹಾಕಿದ್ದಿನ ಚಪಾತಿ ಹಾಕಿದ್ದಿನ ಮಾತ್ರ ಮುದ್ದೆ ಕಮ್ಮಿ ಅಷ್ಟೇ, ಅದು ಬಿಟ್ಟರೆ ಡೈಲಿ ಮುದ್ದೆ ಇರುತ್ತೆ. ಏನು ಗೊತ್ತಾ, ಮುದ್ದೆ ಅನ್ನ ಚಪಾತಿ ಎಲ್ಲ ಒಂದೇ, ಎಲ್ಲದೂ ಕೂಡ ಕಾರ್ಬೋಹೈಡ್ರೇಟೆ. ಏನಂದರೆ ಫೈಬರು ಇದೆಲ್ಲ ಸ್ವಲ್ಪ ಒಂದೊಂದು 2 ಪಾಯಿಂಟ್ ಅಷ್ಟು ಹೆಚ್ಚು ಕಮ್ಮಿ ಇರುತ್ತೆ, ಅಷ್ಟು ಬಿಟ್ಟರೆ ಎಲ್ಲವೂ ಸೇಮೇ. ಶುಗರ್ ಇದ್ದವರು ಅನ್ನನೇ ಮುಟ್ಟಬಾರ್ದು, ಮುದ್ದೆ ಮಾತ್ರ ತಿನ್ಬೇಕು, ಅದೆಲ್ಲ ಯಾರು ಹೇಳ್ತಾರೋ ಗೊತ್ತಿಲ್ಲ. ನಾವು ಮಾತ್ರ ಡಾಕ್ಟ್ರ್ ಹತ್ರ ನನ್ನ ಹಸ್ಬೆಂಡಿಗೆ ಶುಗರ್ ಬಂದ ಕೇಳಿದಕ್ಕೆ ಏನೂ ಕಟ್ ಮಾಡಬೇಡಿ, ಎಲ್ಲದನ್ನೂ ಕೊಡಿ ಅವ್ರಿಗೆ ಅಂತಲೇ ಹೇಳಿದ್ದು, ಬಟ್ ಕ್ವಾಂಟಿಟಿ ನೋಡಿ ಕೊಡಿ ಅಂತ. ಸೊ ನಾನೇನು ಇಲ್ಲಿವರೆಗೂ ಕಟ್ ಮಾಡಿಲ್ಲ. ಹಸ್ಬೆಂಡಿಗೆ ಅದನ್ನು ತಿನ್ನಬೇಡಿ ಇದನ್ನು ತಿನ್ನಬೇಡಿ ಅಂದರೆ ಅವ್ರು ಕೇಳೋದೇ ಇಲ್ಲ, ತಿಂತಾ ಇರ್ತಾರೆ. ಸೊ ಇವಾಗ ಅಡುಗೆ ರೆಡಿ, ಸೂಪರಾಗಿತ್ತು ಗೊತ್ತಾ, ನೆಕ್ಸ್ಟ್ ಲೆವೆಲಲ್ಲಿತ್ತು. ಒಂದು ಸಲ ರೆಸಿಪಿನ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಮಶ್ರೂಮ್ನ ವೆಜಿಟೇರಿಯನ್ ತಿನ್ಬೋದು, ಓಕೆನಾ. ಬೇಕಾದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ಬೋದು, ಇಲ್ಲಾಂದರೆ ಯಾರನ್ನಾರು ಕೇಳಿ ನೋಡಿ ತಿನ್ಬೋದು, ಓಕೆನಾ. ಅದು ವೆಜಿಟೇರಿಯನು, ಪ್ಯೂರ್ ವೆಜಿಟೇರಿಯನ್. ಅದು ಮೊಟ್ಟೆ ವೆಜಿಟೇರಿಯನ್ ಅಂತ ನಾನು ಯಾವತ್ತೂ ಒಪ್ಪಲ್ಲ, ಅದು ನಾನ್ ವೆಜಿಟೇರಿಯನ್ನೇ. ನಾನು 10th ಸ್ಟ್ಯಾಂಡರ್ಡಲ್ಲಿದ್ದಾಗ ನಮ್ಮ ಫ್ರೆಂಡ್ ಒಬ್ಬಳು ಮನೆಗೆ ಬಂದಿದ್ಲು, ಲಿಂಗಾಯತ್ರು. ಅವಳು ಮೊಟ್ಟೆ ತಿಂದಿದ್ಲು, ಓಕೆನಾ. ನಮ್ಮ ಮನೆ ಅಂದರೆ ನಾನು ಮದುವೆಗಿಂತ ಮುಂಚೆ ನಾನ್ ವೆಜ್ ಯೂಸ್ ಮಾಡ್ತಾಯಿದ್ದೆ. ಅವಳು ಮೊಟ್ಟೆನೇನಲ್ಲ ಅಂದರೆ ವೆಜಿಟೇರಿಯನ್ ಕಣೆ ಅದು. ನಾವು ಸರ್ನ ಕೇಳಿದಾಗ ತಿನ್ನೋರಿಗೆ ವೆಜಿಟೇರಿಯನು ತಿನ್ನಬೇಕು ಅನ್ನಿಸ್ತವ್ರಿಗೆ, ಯಾರು ತಿನ್ನಲ್ಲ ಅವ್ರಿಗೆ ವೆಜಿಟೇರಿಯನು. ಯಾರು ತಿನ್ನಬೇಕು ಮೊಟ್ಟೆನ ಅನ್ಕೋತಾರೆ ಅವ್ರು ವೆಜಿಟೇರಿಯನ್ ಅಂತಲೇ ವಾದ ಮಾಡೋದು ಅದನ್ನು ಅಂತ ಹೇಳಿದ್ದು ನನಗೆ ನೆನಪು. ಸೊ ಇವಾಗ ನನ್ನ ಹಸ್ಬೆಂಡಿಗೆ ಊಟ ಹಾಕ್ಕೊಟ್ಟು, ಪಾಪ ಅವ್ರಿಗೆ ಹೊಟ್ಟೆ ಅಷ್ಟು ಹೋಗಿತ್ತು, ಊಟ ಹಾಕ್ಕೊಟ್ಟು ನಾನು ನನ್ನ ಮಗಳು ಕೂಡ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ತೇಜು ರೇರು ಮುದ್ದೆ ಊಟ ಮಾಡೋದಾಯ್ತು, ಅವಳು ಅಷ್ಟು ಇಷ್ಟಪಡೋಲ್ಲ ಮುದ್ದೆನ. ಈ ಥರ ನಾನು ಹಾಕ್ಕೊಂಡಾಗ ನನ್ನ ಜೊತೆ ಅವಳಿಗೊಂದು ಸ್ವಲ್ಪ ತಿನ್ನಿಸ್ಕೊಂಡು ಮಾತಾಡಿಕೊಂಡು ನಿತ್ಯಂಗೆ ಫಸ್ಟೇ ಊಟ ಹಾಕ್ಕೊಟ್ಬಿಟ್ಟಿದ್ದೆ. ಅವಳ ಪಾಡಿಗೆ ಅವಳು ಕೂತ್ಕೊಂಡು ಊಟ ಮುಗಿಸಿದ್ಲು ಅವಳು ಆಲ್ರೆಡಿ. ತೇಜು ಅದನ್ನು ಕೀಳಕ್ಕೆ ಬರ್ತಾಯಿಲ್ಲಮ್ಮ ನನಗೆ ಅಂತ, ಅದಕ್ಕೆ ಪೂರ್ತಿ ಬಾಯೊಳಗೆ ಹಾಕ್ಕೊಂಡು ಚೀವ್ ಮಾಡು ಅಂದರೆ ಅಗ್ಗಿ ಅದನ್ನು ಚೆನ್ನಾಗಿ ಅಂತ ಅವಳಿಗೆ ಹೇಳ್ಕೊಡ್ತಾಯಿದ್ದೆ. ನಿತ್ಯ ಮಶ್ರೂಮ್ ತಿನ್ನೋದಿಲ್ಲ.
ಅವಳು ನಮ್ಮ ನಿತ್ಯ ಅಂಗನವಾಡೀಲಿ ಎಲ್ಲ ಮಕ್ಳಿಗೆ ಮೊಟ್ಟೆ ಕೊಡ್ತಾರೆ ಆಯಿತಾ, ಮಧ್ಯಾಹ್ನ ಟೈಮು ಅಂದರೆ ವೀಕ್ಲಿ 1 ಟೈಮ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಯಾವ ಥರ ಕೊಡ್ತಾರೋ ಗೊತ್ತಿಲ್ಲ ನನಗೆ, ಯಾಕೆಂದರೆ ಮೊಟ್ಟೆ ಕೊಡೋದಿನ್ನು ಮೇಡಮೇ ಬರೋಲ್ಲ ಇಲ್ಲಿ ಬಿಡಿ. ಎಲ್ಲ ಮಕ್ಳಿಗೂ ಸುತ್ತ ಇರೋ ಮಕ್ಳಿಗೆ ಮೊಟ್ಟೆ ತಿಂತಿದ್ರು. ನಮ್ಮ ನಿತ್ಯ ಕೇಳೋದೇ ಇಲ್ಲ ಗೊತ್ತಾ ಮೊಟ್ಟೆನ ನನಗೂ ಕೊಡಿ ಅಂತ, ಯಾಕೆಂದರೆ ಒಂದೊಂದು ಮಕ್ಕಳು ಅವ್ರಿಗೆಲ್ಲ ಹಾಕಿ ನನಗೆ ಯಾಕೆ ಹಾಕಿಲ್ಲ ಈ ಥರ ಕ್ಯೂರಿಯಾಸಿಟಿಲಿ ಕೇಳ್ತಾರಲ್ವ. ಬಟ್ ನಮ್ಮ ನಿತ್ಯ ಆ ಥರ ಎಲ್ಲ ಏನೂ ಮಾಡೋಲ್ಲ, ಅದು ತಿನ್ನಬಾರ್ದು ಚೀ ಅಂತ ಹೇಳ್ತಾ ಇರ್ತಾಳೆ. ಸೊ ಓಕೆ ಫ್ರೆಂಡ್ಸ್, ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತೀನಿ. ನಿಮಗೆ ನಮ್ಮನ್ನ ವೀಡಿಯೋ ಇಷ್ಟ ಆಗ್ತಿದೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಚಾಲೆಂಜ್ ವೀಡಿಯೋ ಜೊತೆ ಸಿಗ್ತೀನಿ ಓಕೆನಾ. ಡೈಲಿ ವ್ಲಾಗ್ಸ್ ಇರುತ್ತೆ ಮತ್ತು ಚಾಲೆಂಜ್ ವೀಡಿಯೋಸ್ಗಳು ಇರುತ್ತೆ. ಸೊ ಸ್ಕೂಲ್ಗೆ ಹೋಗ್ತಾ ಇದ್ದಾಳಲ್ವ ತೇಜು, ಒಬ್ಬಳೇ ಚಾಲೆಂಜ್ ವೀಡಿಯೋ ಮಾಡೋಕ್ಕಾಗಲ್ಲ, ಹಂಗಾಗಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಹೇಗೆ ಅನ್ನಿಸ್ತು ವೀಡಿಯೋ, ಇನ್ನೂ ಯಾವ ಥರ ಬೆಟರ್ ಮಾಡ್ಕೋಬೋದು, ನಾನು ಏನಾದರೂ ಅನಿಸಿದರೆ ನನಗೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ ಓಕೆನಾ. ಲೈಕ್ ಮಾಡಿದರೆ ಗೊತ್ತಾಗುತ್ತೆ ಎಷ್ಟು ಜನ ನೋಡ್ತಾ ಇದ್ದಾರೆ ಅಂತ. ಸೊ ಓಕೆ, ಥ್ಯಾಂಕ್ ಯು, ಬಾಯ್. ನೀವು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಕಳ್ಳಿನ ಕೈ ಕೀಲಿ ಕೈ ಕೊಟ್ಟಂಗೆ ಮತ್ತೆ ಎಲ್ಲಿಂದ ಬರ್ತಿದ್ರಿ ನೀವು ನ್ಯಾಯ? ಈಗ ನ್ಯಾಯಕ್ಕೋಸ್ಕರ ನಾವು ಇಲ್ಲೇ ಬರ್ಬೇಕಲ್ಲ ಮೇಡಮ್, ನ್ಯಾಯ ಕೇಳಕ್ಕೆ. ಅದು ನ್ಯಾಯ ಸಿಗುತ್ತೋ ಇಲ್ಲೋ ಅಂತೇಳಿ ಆಮೇಲೆ ನ್ಯಾಯಕ್ಕೋಸ್ಕರ ಇಲ್ಲೇ ಮಾಡ್ಬೇಕಲ್ಲ. ಕಂಪ್ಲೇಂಟ್ ಆಗಿಲ್ಲ, ಇದ್ರು ಸಚಿವರ ಮೇಲೆ ಆಗ್ತಾ ಇದೆ. ಈಗ ನಾನಂತೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಏನಂತ ಕೊಟ್ಟಿದ್ದೀರಿ? ನಾನು ಕೊಟ್ಟಿದ್ದೀನಲ್ಲ ಮೇಡಮ್, ನಮ್ಮ ಕೈಯಲ್ಲಿ ಕಂಪ್ಲೇಂಟ್ ಕಾಪಿ ಇದೆ, ಓದ್ಬಿಡಿ ಅಂತ ಓದ್ಬಿಡ್ತೀನಿ. ಸುಳ್ಳು ಸುದ್ದಿ ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ಅನಧಿಕೃತ ಪ್ರಚಾರ ಮಾಡಿರುವ ವಿರುದ್ಧ ರಕ್ಷಣೆ ಹಾಗೂ ನ್ಯಾಯ ಒದಗಿಸಿಕೊಡುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಹೇಳಿ ಟೈಪ್ ಮಾಡಿಸಿ ಕೊಡುವ ಏನೆಂದರೆ, ಕರ್ನಾಟಕ ವಿಧಾನಸಭೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಮೂರ್ತಿ ಸಂಗಪ್ಪನವರ ನಿಧನದಿಂದ ತೆರವಾದ ಶಾಸಕ ಸ್ಥಾನದ ನಡೆದ ಉಪಚುನಾವಣೆಯಲ್ಲಿ ನಾನು ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತನಾಗಿ ಆಗಿರುವ ಆಡಳಿತ ಸರ್ಕಾರದಲ್ಲಿ ಕೆಎಂಡಿಸಿ ನಿರ್ದೇಶಕನಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ ಹಾಗೂ ದಾವಣಗೆರೆ ಮತ್ತು ಚಿತ್ರದುರ್ಗ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಹಾಗೂ ದಲಿತರ ಏಳಿಗೆಗಾಗಿ ಹೆಚ್ಚಿನ ಸಿಪಾಯಿಯಾಗಿ ಪ್ರಾಮಾಣಿಕ ಸೇವೆ ಸಲ್ಲಿಸುತ್ತಿದ್ದೇನೆ. ದಾವಣಗೆರೆ ಧೀಮಂತ ನಾಯಕರ ಕೊನೆಯ ಮೂರನೇ ನೆನಪಿಟ್ಟಿರುವ ಈ ಕಾರಣ ಮಾನ್ಯರಲ್ಲಿ ಕಳಕಳಿಯಾಗಿ